ಸಂತ ತುಕಾರಾಮ್ ಇದು ಬರೀ ಹೆಸರಲ್ಲ, ಒಂದು ಶಕ್ತಿ. ನಮಸ್ಕಾರ ಸ್ನೇಹಿತರೆ. ಮಹಾರಾಷ್ಟ್ರದ ಪವಿತ್ರ ನೆಲದಲ್ಲಿ ಜನಿಸಿದ ಸಂತ ತುಕಾರಾಮ್ ಮಹಾರಾಜರು ಕೇವಲ ಒಬ್ಬ ಕವಿಯಲ್ಲ, ಭಕ್ತಿಯ ಜೀವಂತ ಪ್ರತಿರೂಪ. ಅವರು 17ನೆಯ ಶತಮಾನದಲ್ಲಿ ಪುಣೆ ಜಿಲ್ಲೆಯ ದೇಹು ಗ್ರಾಮದಲ್ಲಿ ಜನಿಸಿದರು. ಜೀವನದಲ್ಲಿ ಅವರು ಅನೇಕ ಕಷ್ಟಗಳನ್ನು ಎದುರಿಸಿದರು. ಬರಗಾಲ, ಸಾಲ, ಕುಟುಂಬದ ನೋವು, ಸಮಾಜದ ಅವಮಾನ ಇವೆಲ್ಲವೂ ಅವರ ಬದುಕಿನ ಭಾಗವಾಗಿತ್ತು. ಆದರೆ ಈ ಎಲ್ಲ ಸಂಕಷ್ಟಗಳ ನಡುವೆಯೂ ಅವರು ದೇವರ ಮೇಲಿನ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಲಿಲ್ಲ. ತುಕಾರಾಮ್ ಮಹಾರಾಜರು ಸಾವಿರಾರು ಅಭಂಗಗಳನ್ನು ರಚಿಸಿ ವಿಠಲನ ಭಕ್ತಿ, ಮಾನವೀಯತೆ, ಸತ್ಯ, ಪ್ರಾಮಾಣಿಕತೆ ಮತ್ತು ಸಮಾನತೆಯ ಸಂದೇಶವನ್ನು ಜನರಿಗೆ ತಲುಪಿಸಿದರು. ಅವರ ಅಭಂಗಗಳು ಇಂದಿಗೂ ಕೋಟ್ಯಾಂತರ ಭಕ್ತರ ಹೃದಯದಲ್ಲಿ ಜೀವಂತವಾಗಿವೆ. ಅವರು ಹೇಳಿದ ಸಂದೇಶ ಸರಳವಾದದ್ದು: ದೇವರನ್ನು ಹುಡುಕುವ ಮೊದಲು ಮನುಷ್ಯನಲ್ಲಿ ಮಾನವೀಯತೆಯನ್ನು ಬೆಳೆಸಿಕೊಳ್ಳಿ. ಅವರ ದೃಷ್ಟಿಯಲ್ಲಿ ಜಾತಿ, ಧರ್ಮ, ಹಣ ಅಥವಾ ಅಧಿಕಾರಕ್ಕಿಂತ ಭಕ್ತಿ ಮತ್ತು ಒಳ್ಳೆಯ ಗುಣಗಳೇ ಶ್ರೇಷ್ಠ. ಇಂದು ನಮ್ಮ ಸಮಾಜಕ್ಕೂ ತುಕಾರಾಮ್ ಮಹಾರಾಜರ ಸಂದೇಶ ಅತ್ಯಂತ ಪ್ರಸ್ತುತವಾಗಿದೆ. ಸ್ವಾರ್ಥ, ದ್ವೇಷ ಮತ್ತು ಅಹಂಕಾರವನ್ನು ಬಿಟ್ಟು ಪ್ರೀತಿ, ಕರುಣೆ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆದರೆ ಮಾತ್ರ ಜೀವನಕ್ಕೆ ನಿಜವಾದ ಅರ್ಥ ಸಿಗುತ್ತದೆ. ಸಂತ ತುಕಾರಾಮ್ ಮಹಾರಾಜರ ಜೀವನ ನಮಗೆ ಕಲಿಸುವ ಪಾಠ ಒಂದೇ: ಕಷ್ಟಗಳು ಎಷ್ಟೇ ಬಂದರೂ ದೇವರ ಮೇಲಿನ ನಂಬಿಕೆ ಮತ್ತು ಒಳ್ಳೆತನವನ್ನು ಎಂದಿಗೂ ಬಿಟ್ಟುಕೊಡಬಾರದು. ಏನಂತೀರ ಸ್ನೇಹಿತರೆ? ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ. ನಮಸ್ಕಾರ ಹಾಗೂ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.